ಯಾರು ಗೊತ್ತಾ, ಪೈಪನ್ನ ಮುರಿದಾಕೋದು ಅದು ಇದು ಆಳ್ಮುಳು ಕೆಲಸ ಮಾಡ್ತಾ ಇದ್ದ. ಆದರೂ ಅಲ್ಲಿ ಒಂದು ಮರ ಇತ್ತು, ಅದನ್ನು ಮುರಿದಾಕ್ಬಿಟ್ಟ. ಇಲ್ಲಿ ಸುತ್ತಾಕಿಟ್ಟಿರೋ ಚೈನು ಯಾವ ಕಾರಣಕ್ಕೂ ಬಿಚ್ಚಲ್ಲ. ಎಷ್ಟು ಲೆಂತ್ ಇದೆ ಅಂತ ನೋಡಿ. ಈ ಥರ ಕಟ್ಟೋದ್ರಿಂದ ತುಂಬ ನಮಗೆ ಬಿಸಿಲು ಬಂದಾಗ ಏನು ತಾಗಬಾರ್ದು ಅಂತ ಇಲ್ಲಿ ಕಟ್ಟಾಕಕ್ಕೆ. ಆದರೆ ನಾರ್ಮಲಾಗಿ ಇಲ್ಲಿ ಕಟ್ಟಾಕಲ್ಲ, ಎರಡು ಮಾಡಿದರೆ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಒಂದು ಹೊಸ ವೀಡಿಯೋ. ಬನ್ನಿ ಇವಾಗ ನಮ್ಮ ಒಂದು ಅಣ್ತಮ್ಮನ ನೋಡ್ಕೊ ಬರುವ, ಆಯಿತಾ? ಯಾರು ಬೇಜಾರು ಮಾಡ್ಕೋಬೇಡಿ, ಬನ್ನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ದಿನ ಆಯಿತು ಏನಕ್ಕೆ ವೀಡಿಯೋ ಮಾಡ್ತಲ್ಲ ಅಂತ ಕೇಳಿದ್ರೆ, ನಾವು ಒಂದು ಬೇರೆ ಒಂದು ಕ್ಯಾಂಪಿಗೆ ಬಂದಿದ್ದೀವಿ. ಮುಂಚೆ ಒಂದು ಕ್ಯಾಂಪಲ್ಲಿ ಇದ್ದಲ್ಲ, ಆ ಒಂದು ಕ್ಯಾಂಪಿಗೆ ಮತ್ತೆ ಬಂದಿದ್ದೀವಿ. ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳುವ. ಇವಾಗ ನಾವು ಬನ್ನಿ ಆನೆಗಳನ್ನ ನೋಡುವ. ಇವ್ರು ಯಾರು ಗೊತ್ತಾ? ಅಭಿಮನ್ಯ. ನಮ್ಮ ಸಕ್ಕರೆ ಬಯಲಲ್ಲಿದ್ದ ಆನೆ ಇದು, ಅಭಿಮನ್ಯ ಅಂತ. ಸೊಪ್ಪು ತಗೊಂಡು ಹೋಗ್ತಾ ಇದೆ. ಬನ್ನಿ ಒಂದೊಂದು ಆನೆಗಳ ಬಗ್ಗೆ ಮಾಡುವ ವಿಡಿಯೋ. ಯಾರು ಏನು ಅನ್ಕೋಬೇಡಿ, ತುಂಬ ದಿನ ಆಯ್ತಲ್ವ. ಇವನಿಗೆ ನಮ್ಮ ಅಣ್ತಮ್ಮನಿಗೆ ಊಟ ಸೊಪ್ಪಲ್ಲ ಇಲ್ಲೇ. ಇವನು ನಮ್ಮ ಅಣ್ತಮ್ಮ ಇಲ್ಲೇ ಇದ್ದಾನೆ. ಫಸ್ಟ್ ಎಲ್ಲಿದ್ದು ಅಲ್ಲೇ ನಾವಿದ್ದೀವಿ. ಇದು ಕುಸ್ರೆಗೆ ಈ ಕಡೆ ಎಲ್ಲ ತುಂಬ ಆನೆಗಳಿದೆ. ಅದ್ರ ಬಗ್ಗೆ ಒಂದೊಂದೇ ವೀಡಿಯೋ ಮಾಡುವ. ಫಸ್ಟ್ ನಮ್ಮ ಆನೆ ನೋಡುವ. ನಮ್ಮ ಆನೆಗೆ ಆಹಾರ ಸೊಪ್ಪು, ಒಳ್ಳೆ ಸೊಪ್ಪು ಅಂತಲೇ ಇಟ್ಕೊಳ್ಳಿ. ಹುಲ್ಲು, ಸೀಮೆ ಹುಲ್ಲು ತುಂಬ ಚೆನ್ನಾಗಿದೆ, ಆಯಿತಾ? ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೊಪ್ಪುನಿದೆ, ಒಂದು ಸೈಡ್ ಸೊಪ್ಪು, ಒಂದು ಸೈಡ್ ಹುಲ್ಲು. ಎಲ್ಲ ವೇಸ್ಟ್ ಮಾಡಿದ್ದಾನೆ, ನೋಡ್ತಾ ಇರ್ಬೋದು. ಇದು ಹುಲ್ಲು ಫುಲ್ ವೇಸ್ಟ್. ಇವನಿಗೆ ಮದ ಬಂದಿದೆ, ಆಯಿತಾ? ಮದ ಬಂದಿರೋ ರೀಸನಿಂದ ಕುಡಿಯೋಕ್ಕೆ ಅಲ್ಲೇ ನೀರು ನಾನು ಪ್ಲ್ಯಾನ್ ಮಾಡಿನೇ ಆ ಚೈನ್ ಹಾಕಿರೋದು. ಯಾಕೆಂದರೆ ನೈಟ್ ಇಡೀ ಬಿಚ್ಕೊಂಡು ನೀರು ಕುಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ನೀರು ಕುಡಿಯೋಕ್ಕೆ ಹತ್ರ ಆಗಬೇಕಂತಲೇ ಚೈನ್ನ ಸ್ವಲ್ಪ ಉದ್ದ ಬಿಟ್ಟು ನೀರು ಕುಡೀಲಿ ಅಂತ ಕಟ್ಟಾಕಿರೋದು. ಈಸಿಯಾಗಿ ನೀರು ಕುಡಿತಾನೆ ಇವಾಗ, ನೋಡ್ತಾ ಇರ್ಬೋದು. ಇನ್ನು ಸ್ವಲ್ಪ ಉದ್ದ ಇದೆಯಲ್ಲಪ್ಪ ಚೈನು, ನೋಡಿ. ಆರಾಮಾಗಿ ನೀರು ಕುಡೀಲಿ ಅಂತ ನೀರು ಟ್ಯಾಂಕ್ ಅಂತಲೇ ಕಟ್ಬಿಟ್ಟಿದ್ದೀನಿ. ಬೇರೆ ಕಡೆ ಎಲ್ಲರೂ ಅಲ್ಲೆಲ್ಲ ಕಟ್ಟಿದ್ದಾರೆ. ನಾನು ಮಾತ್ರ ಇವನ್ನ ಇಲ್ಲೇ ಕಟ್ಟಿದ್ದೀನಿ. ಏನಕ್ಕಂದರೆ ಇವನು ತುಂಬ ಸತಿ ನೀರು ಕುಡಿತಾನೆ. ನೀರು ಕುಡಿಯೋದು ಮತ್ತು ಇವನು ತುಂಬ ನೀರೆಲ್ಲ ಕುಡ್ಕೊಂಡು ತುಂಬ ಜಾಲಿ ಮಾಡ್ತಾನೆ. ಇವನಿಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಇಲ್ಲೇ ಕಟ್ಬಿಡ್ತೀನಿ. ಬೇಸಿಗೆ ಟೈಮ್ ಬೇರೆ ಅಲ್ವಾ, ಫುಲ್ ನೋಡಿ. ಈ ಥರ ಕಟ್ಟೋದ್ರಿಂದ ಏನಾಗುತ್ತೆ, ನೀರು ಟ್ಯಾಂಕ್ ಅಂತ ಇವನು ತುಂಬ ಒಂದು ಗಲ್ಟೆ ಎಲ್ಲ ಮಾಡ್ತಾಯಿದ್ದ. ಇಲ್ಲೆಲ್ಲ ಪೈಪ್ ಹೊಡೆದಾಕೋದು, ಏನೇನೋ ಸಾಸೆಲ್ಲ ಮಾಡಿದ್ದಾನೆ. ಅದೆಲ್ಲ ಮುರಿದಾಕಿ ತುಂಬ ಬೈಗಳ ಪೈಪನ್ನ ಮುರಿದಾಕೋದು, ಅದು ಇದು ಆಳ್ಮುಳು ಕೆಲಸ ಮಾಡ್ತಾಯಿದ್ದ. ಆದರೂ ಅಲ್ಲಿ ಒಂದು ಮರ ಇತ್ತು, ಅದನ್ನು ಮುರಿದಾಕ್ಬಿಟ್ಟ. ಆ ಕಡೆ ಒಂದು ಮರ ಇತ್ತು, ಅದನ್ನು ಮುರಿದಾಕ್ಬಿಟ್ಟ. ತುಂಬ ಮರಗಳನ್ನೆಲ್ಲ ಮುರಿದು ತುಂಬ ಇದು ಮಾಡಿಬಿಟ್ಟಿದ್ದಾನೆ. ಆದರೂ ಪರವಾಗಿಲ್ಲ ಅಂತ ಇಲ್ಲೇ ಕಟ್ಟಿ, ಇಲ್ಲೇ ಒಂದು ಬಳೆ ಎಲ್ಲ ರೆಡಿ ಮಾಡಿ, ಆಯಿತಾ? ಫುಲ್ ಮದದಲ್ಲಿ ಇದ್ದಾನೆ, ನೋಡ್ತಾ ಇರ್ಬೋದು. ಮದ ಬಂದು ಅಮ್ಮಮ್ಮಂದ್ರೆ 3-4 ದಿನ ಆಗಿರ್ಬೋದು. ನೋಡಿ, ಇಲ್ಲಿ ಒಂದು ಮರ ತೋರಿಸ್ಕೊಟ್ಟೆ, ಬನ್ನಿ, ಆಯಿತಾ? ಇದು ಒಂದು ಮರನೇ. ಈ ಮರಕ್ಕೆ ಫಸ್ಟ್ ಕಟ್ಟಾಗ್ತಿದ್ದೆ. ಇದು ನಿಮ್ಗೊಂದು ವಿಡಿಯೋದಲ್ಲಿ ತೋರಿಸಿರ್ಬೋದು. ಈ ಮರಕ್ಕೆ ಕಟ್ಟಾಗ್ತಿದ್ದೆ. ಆಮೇಲೆ ಇಲ್ಲಿಗೆ ಒಂದು ಕಾಂಕ್ರೀಟಲ್ಲಿ ಹಾಕ್ಬಿಟ್ಟು ಇದೊಂದು ಬಳೆ ಅಂತ ಒಂದು ದೊಡ್ಡ ಬಳೆ ಇದು ರೆಡಿ ಮಾಡಿರೋದು. ಇಲ್ಲಿ ಸುತ್ತಾಕಿಟ್ಟಿರೋ ಚೈನು ಯಾವ ಕಾರಣಕ್ಕೂ ಬಿಚ್ಚಲ್ಲ. ಎಷ್ಟು ಲೆಂತ್ ಇದೆ ಅಂತ ನೋಡಿ. ಈ ಥರ ಕಟ್ಟೋದ್ರಿಂದ ತುಂಬ ನಮಗೆ ಫ್ರೀಯಾಗಿ ಇರುತ್ತೆ, ಆರಾಮಾಗಿರುತ್ತೆ. ಅಲ್ಲಿ ನೀರು ಕುಡಿಯೋಕ್ಕೆ ಅಲ್ಲಿ ಹೋಗುತ್ತೆ. ಇಲ್ಲಿ ಆಹಾರ, ಊಟ, ಅದಕ್ಕೆ ಏನು ಸೊಪ್ಪು ಇದೆ, ಏನು ಹುಲ್ಲಿದೆ, ಒಂದೊಂದೇ ಬಿಟ್ಟು ಹಾಕಬೇಕು. ತುಂಬ ಚೆನ್ನಾಗಿದೆ ಅಂತಲೇ ಇಟ್ಕೊಳ್ಳಿ. ಕ್ಯಾಂಪ್ ಅಂತೂ ನೋಡೋಕ್ಕೆ ಸೂಪರಾಗಿದೆ, ಏನು ತೊಂದರೆ ಇಲ್ಲ. ಸೂಪರ್ ಕ್ಯಾಂಪನ್ನೇ. ನಾವು ಊರಿಗೆ ಹೋದಾಗೆಲ್ಲ ಏನು ಮಾಡ್ತೀವಿ ಗೊತ್ತಾ, ಇಲ್ಲೊಂದು ಮರ ತೋರಿಸ್ಕೊಟ್ಟೆ, ಬನ್ನಿ. ಊರಿಗೆ ಹೋದ ಸಮಯದಲ್ಲಿ ಇಲ್ಲಿ ಒಂದು ಹುಣಸೆ ಮರ ಇದೆ. ನಮ್ಮ ಕ್ಯಾಂಪಲ್ಲಿ ಇದೇ ಒಂದು ದೊಡ್ಡ ಮರ ಅಂತ ಇಟ್ಕೊಳ್ಳಿ, ಆಯಿತಾ? ಈ ಒಂದು ಮರದ ಬುಡದಲ್ಲಿ ಕಟ್ಟಾಕಿ ಹೋಗೋದು. ಅಂದರೆ ಇಲ್ಲಿಂದ ಹೋಗ್ಬೇಕಂದ್ರೆ, ಯಾವುದೇ ಆನೆನ ಕಟ್ಟಾಕಿ ಹೋಗ್ಬೇಕಂದ್ರೆ ಇಲ್ಲೇ ಕಟ್ಟಾಕಿ ಹೋಗೋದು. ಯಾಕಂದರೆ ಇದು ಒಂದು ದೊಡ್ಡ ಮರ. ಈ ಒಂದು ನಮ್ಮ ಒಂದು ಕ್ಯಾಂಪಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ದೊಡ್ಡ ಮರ ಬಿಟ್ಟರೆ ಇನ್ನು ಯಾವ ಮರನೂ ಇಲ್ಲಿ ದೊಡ್ಡ ಮರ ನಿಮ್ಗೆ ನೋಡೋಕ್ಕೆ ಸಿಗೋಲ್ಲ. ಎಲ್ಲಿ ನೋಡಿದ್ರು ದೊಡ್ಡ ಮರ ನೋಡೋಕ್ಕೆ ಸಿಗೋಲ್ಲ. ಆದರೆ ಸೂಪರಾಗಿದೆ ಮಾತ್ರ ಇದು. ಒಳ್ಳೆ ಮರ, ಒಳ್ಳೆ ಸ್ಟ್ರಾಂಗ್ ಆಗಿರೋ ಮರ.
ಹಂಗಾಗಿ ಇದು ಮಾಡಿದ್ದೀವಿ. ಇದೊಂದು ಡಿಸೈನ್ ನೋಡ್ತಾ ಇರ್ಬೋದು. ಇದು ಮಳೆ ಎಲ್ಲ ಬಂದಾಗ ಈ ಕ್ಯಾಂಪಲ್ಲಿ ಏನು ಆಗಬಾರ್ದು, ಆನೆಗಳಿಗೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಇದು ಕಟ್ಟಿದ್ದಾರೆ. ಮಳೆ ಬಂದಾಗ ಬಿಸಿಲು ಬಂದಾಗ ಏನು ಆಗಬಾರ್ದು ಅಂತ ಇಲ್ಲಿ ಕಟ್ಟಾಕಕ್ಕೆ. ಆದರೆ ನಾರ್ಮಲಾಗಿ ಇಲ್ಲಿ ಕಟ್ಟಾಕಲ್ಲ, 2 ಮಾಡಿದ್ದಾರೆ. ಇಲ್ಲಿ 1 2 3 4 ಅಲ್ಲಿ 4 ಆನೆಗಳಿಗೆ, ಇಲ್ಲಿ 2 ಆನೆಗಳಿಗೆ ಆಯಿತಾ. ಹಂಗಾಗಿ ತುಂಬ ಸೂಪರಾಗಿದೆ, ಏನು ತೊಂದರೆ ಇಲ್ಲ ಆಯಿತಾ. ಇಲ್ಲಿ ನಾರ್ಮಲಾಗಿ ಕಟ್ಟಾಕಲ್ಲ, ಏನಕ್ಕಂದರೆ ಮಲಗಿದ ಬಂದ ಟೈಮಲ್ಲಿ ಆನೆಗಳು ಮಾತು ಕೇಳಲ್ಲ ಅನ್ನೋ ಸಮಯದಲ್ಲಿ ಇಂಥ ಒಂದು ಪಾಯಿಂಟಲ್ಲಿ ಕಟ್ಟಾಕ್ಬೋದು. ಮತ್ತು ಬಿಸಿಲಲ್ಲಿ ಇಲ್ಲಿ ನಿಲ್ಲಬೇಕಲ್ಲ, ಮಳೆ ಟೈಮಲ್ಲಿ ಬಿಸಿಲು ಟೈಮಲ್ಲಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ಟಾಕ್ತಾರೆ. ನೋಡಿ ಯಾವ ಥರ ಚೈನ್ ಇಲ್ಲಿ ಹಾಕಿ ಹಿಂದೆ ಮುಂದೆ ಕಟ್ಟಾಕ್ತೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿಯೇ ಇದೆ ಆಯಿತಾ. ಇದೊಂಥರ ಬೇರೆ ಸ್ಟೈಲ್ ಇದು. ನಾರ್ಮಲಾಗಿ ಇಲ್ಲಿ ಕಟ್ಟಲ್ಲ ಆಯಿತಾ, ನಾರ್ಮಲಾಗಿ ಮಣ್ಣಲ್ಲೇ ಕಟ್ಟಾಕೋದು. ನೋಡಿ ಮಸ್ತಾಗಿದೆ. ಇನ್ನೂ 4 ಆ ಕಡೆ ಲಾಸ್ಟಲ್ಲಿ ಜಯಂತ್ ಇದೆ ಆ ಕಡೆ. ಏನಕ್ಕಾದ್ರೆ ಜಯಂತ್ನ ಕಂಡ್ರೆ ಅವ್ನ ಮೇಲೇ ಹೋಯ್ತಾನೆ ಜಗಳಕ್ಕೆ ನಮ್ಮ ವಿನಾಯಕ್. ಅದಕ್ಕೆ ಅವನ್ನ ಸಪ್ರೇಟಾಗಿ ಕಟ್ಟಾಕಿದ್ದೀವಿ. ಇವನು ಈ ಕಡೆ, ನಮ್ಮದು ಈ ಕಡೆ ಬಾರ್ಡ್ರು, ಅವರು ಆ ಕಡೆ ಬಾರ್ಡ್ರ್ ಅಂತಲೇ ಇಟ್ಕೊಳ್ಳಿ. ಇಲ್ಲಿ ಏನೇನು ಸ್ಪೆಷಲ್ಲಾಗಿ ಊಟ ಕೊಡ್ತಾರೆ ಅದನ್ನ ನಾಳೆ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಆಯಿತಾ. ಪಕ್ಕ ಮತ್ತು ನಮ್ಮ ಇರೋಕ್ಕೆ ರೂಮ್ಗಳು ಕೊಟ್ಟಿದ್ದಾರೆ, ಅದನ್ನು ವಿಡಿಯೋ ಮಾಡಿ ತಿಳಿಸೋಣ. ಈ ಕ್ಯಾಂಪ್ ಒಂದೊಂದೇ ವಿಡಿಯೋ ಮಾಡಿ ತಿಳಿಸೋಣ ಆಯಿತಾ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆಯಿತು, ನನಗೆ ಕ್ಷಮಿಸ್ಬಿಡಿ. ಅಂದರೆ ಕೆಲಸ ಇತ್ತು, ಹೊಸ ಕಾವಡಿ ಬೇರೆ ಬಂದಿದ್ದಾನೆ, ಅವನನ್ನು ಪರಿಚಯ ಮಾಡಿಕೊಡುವ ಆಯಿತಾ. ಇಲ್ಲಿ ಬಂದಿರೋ ಆನೆಗಳೆಲ್ಲ ನಾರ್ಮಲಾಗಿ ಆನೆಗಳು ಎಲ್ಲ ಸೂಪರ್ ಆನೆಗಳೇ ಆಯಿತಾ. ಅದ್ರ ಬಗ್ಗೆನೂ ವೀಡಿಯೋ ಮಾಡೋಣ, ಒಂದೊಂದೇ ವೀಡಿಯೋ ಮಾಡೋಣ. ಇಲ್ಲಿ ನಾರ್ಮಲಾಗಿ ಆನೆಗಳನ್ನ ಹಿಡಿಬೇಕು ಅಂತಲೂ ಹೇಳ್ತಾ ಇದ್ದಾರೆ, ಓಡಿಸ್ಬೇಕಂತಲೂ ಹೇಳ್ಬಿಟ್ಟು ನಮ್ಮನ್ನ ಕರೆಸಿದ್ದಾರೆ. ಮೇಯ್ನಾಗಿ ನಮ್ಮದೇ ಇಲ್ಲಿ ಸೀನಿಯರ್ ಆನೆ ಅಂತಲೇ ಇಟ್ಕೊಳ್ಳಿ, ಒಂದು ವಿನಾಯಕ್, ಒಂದು ಜಯಂತು. ಈ ಒಂದು ರೀಸನಿಂದ ನಾವು ಮೇಯ್ನ್ ಇಲ್ಲಿ ಕರೆಸಿದ್ದಾರೆ ನಮ್ಮನ್ನ. ನಾವೇ ಇದನ್ನ ನೋಡಿಕೊಂಡು ಇರಬೇಕಾಗುತ್ತೆ ಆಯಿತಾ. ನೋಡಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಇದು ಮಾಡ್ಬೋದು. ಕ್ಯಾಂಪ್ ಹೆಂಗಿದೆ ನೋಡಿ. ಮತ್ತು ಇನ್ನೊಂದು, ಇದೆಲ್ಲ ಅರ್ಧ ಹಾಕಿರೋದು ನಮ್ಮ ಮನೆಯೇ ನೋಡಿ. ಇಲ್ಲಿ 1 2 3 ಇದೆಲ್ಲ ನಮ್ಮ ಮನೆಯೇ ಅರ್ಧ ಹಾಕಿದ್ದು. ಅಲ್ಲಿ ಕಟ್ಟಿದಾಗ ಅಲ್ಲಿ ಅರ್ಧ ಹಾಕುತ್ತೆ, ಇಲ್ಲಿ ಕಟ್ಟಿದ್ರೆ ಇಲ್ಲಿ ಅರ್ಧ ಹಾಕುತ್ತೆ, ಇಲ್ಲಿ ಕಟ್ಟಿದ್ರೆ ಇಲ್ಲೂ ಅರ್ಧ ಹಾಕ್ಬಿಡುತ್ತೆ. ಆ ಥರ ಒಂದು ಸುಮ್ಮನೆ ಇರಲ್ಲ ಇವನು, ಒಂದಕ್ಕಲ್ಲ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. ಏನಾದರೂ ಒಂದು ಕಿತಾಪತಿ ತಗೊಬಂದು ಹಾಕಿ ಬೈಗಳ ನನಗೆ ಎಷ್ಟು ಬೈದಿದ್ದಾರೆ ಏನು ಅಂತ ಅದು ನಿಮಗೆ ಹೇಳಿದ್ರೆ ಅರ್ಥ ಆಗೋಲ್ಲ, ಆ ಥರ ಅಂತ ಇಟ್ಕೊಳ್ಳಿ. ಪರವಾಗಿಲ್ಲ. ಆದರೆ ಆನೆಗೆ ಒಳ್ಳೆ ಊಟ. ತುಂಬ ವೀಕ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಾಡಿ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಿದೆ. ಮತ್ತೆ ಮದ ಬಂದುಬಿಡ್ತು. ಏನು ನೀವು ಕಳೆದ ಸತಿನೇ ಮದ ಇತ್ತು, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ತಿನ್ನೋ ಆಹಾರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಆಹಾರ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಊಟ ತಿಂದುಬಿಟ್ಟು ಮತ್ತೆ ಮದ ಸ್ಟಾರ್ಟ್ ಆಗಿದೆ ಆಯಿತಾ. ತೊಂದರೆ ಇಲ್ಲ, ಸೂಪರಾಗಿನೇ ಅಂತ ಅಂದ್ಕೊಳ್ಳಿ. ಅಂದರೆ ಮದ ಬಂದ ಆನೆನ ಕ್ಯಾಪ್ಚರಿಗೆ ಯೂಸ್ ಮಾಡೋಂಗಿಲ್ಲ. ಏನೇ ಒಂದು ಕ್ಯಾಪ್ಚರ್ ಬಂದರೂ, ಏನೇ ಒಂದು ವಿಷಯ ಬಂದರೂ ನಾವು ಹೋಗಂಗಿಲ್ಲ. ಇನ್ನು ನಾವು ಇಲ್ಲೇ ಸುಮ್ಮನೆ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡಿರೋದೇ ನಮ್ಮ ಕೆಲಸ ಆಗೋಗಿದೆ. ಆಗಬೇಕು ಅಷ್ಟೇ, ಇನ್ನು ತಗೊಂಡು ಹೋಗಂಗಿಲ್ಲ. ಏನಕ್ಕಂದರೆ ಇವನು ಮದ ಬಂದಿರೋ ಆನೆ ಅಲ್ವಾ, ಮದ ಬಂದಿರೋ ಆನೆನ ತಗೊಂಡು ಹೋಗಂಗಿಲ್ಲ. ಕುಸ್ರೆ ಕಟ್ಟಿದ್ದೀವಿ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು. ಕುಸ್ರೆ ಕಟ್ಟಿ ಕೊಟ್ಟಿದ್ದೀವಿ, ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀವಿ. ಮುದ್ದೆ ಕೊಟ್ಟಿಲ್ಲ, ಮುದ್ದೆ ಆಮೇಲೆ ಹಾಕಬೇಕು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಆಯಿತಾ. ನೋಡ್ತಾ ಇದ್ದೀರಾ. ತುಂಬ ದಿನವೇ ಆಗಿತ್ತು ನಮ್ಮ ವಿನಾಯಕನ ನೋಡಿದೆ. ಒಳ್ಳೆ ಪ್ಲೇಸು ಆಯಿತಾ. ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿನೇ ಇಲ್ಲಿ ಒಂದು ಇದು ಮಾಡಿಬಿಡ್ತೀನಿ. ಏನಕ್ಕಾದರೆ ನೀರೂ ಇದು ಮಾಡಬೇಕು, ಮತ್ತು ಇವನು ಮಧ್ಯೆ ಉಗಿತಾವನೆ. ಏನಕ್ಕೆ ಉಗಿತಾವನೆ ಸಣ್ಣನ ಮಗ ನೋಡಿ, ಉಗಿತಾವನೆ ಕುಸ್ರೆನ, ಹುಲ್ಲುನ ಉಗಿತಾ ಇದ್ದಾನೆ. ತಿಂದು ಜಾಸ್ತಿ ಆಗೋಯ್ತಲ್ವಾ, ತಿನ್ನೋಕ್ಕೆ ಇಷ್ಟೆಲ್ಲ ಇರಬೇಕಾದ್ರೆ, ಫುಲ್ ಆಹಾರ ಊಟ ಎಲ್ಲ ಇರಬೇಕಾದ್ರೆ ಏನಕ್ಕೆ ಬೇಕಾದಲ್ಲ, ನಮ್ಗೆ ಬೇಡ. ಅದು ಹೋದರೆ ಇನ್ನೊಂದು ಅಂತಂದರೆ ಇನ್ನೊಂದು ಏನು ಗೊತ್ತಾ, ಹುಲ್ಲು ಚೆನ್ನಾಗಿಲ್ಲ. ಅದೊಂದು ಹುಲ್ಲು ನೋಡಿ, ಅದು ಒಂಥರ ತುಂಬ ದಿನ ಇಡೋದ್ರಿಂದ ಆ ಹುಲ್ಲು ಒಂಥರ ನೀರು ಬಿದ್ದು ಇದಾಗಿ ಹೋಗಿರುತ್ತೆ. ಅದನ್ನ ತಿನ್ನಲ್ಲ ನೋಡಿ, ಉಗ್ದಾಕ್ಬಿಟ್ಟ ಆಯಿತಾ. ಒಂದು ಬಗ್ಗೆ ವಿಡಿಯೋ ಮಾಡಿ ತಿಳಿಸೋಣ. ಇದು ಅರಳಿ ಸೊಪ್ಪು ತಿನ್ನುತ್ತೆ, ಕಡಿನ ತಿನ್ನುತ್ತೆ. ಅಲ್ಲಿ ತಿಂದು ಆಲ್ರೆಡಿ ಗುಡ್ಡೆ ಹಾಕಿದೆ. ಇದು ಆಲ್ರೆಡಿ ತಿನ್ನೋಕ್ಕೆ ಇರೋ ಸೊಪ್ಪು, ನೈಟಿಗೆ ಇದೆ, ಹುಲ್ಲಿದೆ, ಏನು ತೊಂದರೆ ಇಲ್ಲ ಆಯಿತಾ. ಮತ್ತು ನಿಮಗೆ ಹೊಸ ವಿಡಿಯೋ ಜೊತೆ ಸಿಗುವ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಮಾಡಿಲ್ಲ ಅಂತ. ಖಂಡಿತ ಮಾಡುವ ಆಯಿತಾ. ಸಮಯ ಇತ್ತಿಲ್ಲ, ಟೈಮ್ ಇತ್ತಿಲ್ಲ, ಹಂಗಾಗಿ ಮತ್ತೆ ಸಿಗುವ. ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಎಲ್ಲದನ್ನ ತೋರಿಸುವ, ನಿಮಗೆ ಒಂದೊಂದಾಗಿ ತೋರಿಸುವ ಆಯಿತಾ.
ಬಾಯ್ ಬಾಯ್ ಟಾಟಾ, ಹುಷಾರಾಗಿರಿ ಎಲ್ಲರೂ.